ಗೈಸ್ ಬನ್ನಿ, ಈಗ ನಿಮಗೋಸ್ಕರ ಒಂದು ಸೂಪರ್ ಆಗಿರೋದೊಂದು ವೀಡಿಯೋ ಮಾಡಿದ್ದೀನಿ ನೋಡಿ. ಸಾರಿ ಇಷ್ಟು ದಿನ ವೀಡಿಯೋ ಮಾಡಿರಲಿಲ್ಲ, ಬೇಜಾರಾಗಬೇಡಿ. ಇನ್ಮೇಲೆ ಕಂಟಿನ್ಯೂಸ್ ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ, ಯಾವ ಥರ ಡ್ರೀಮ್11 ಗೆಲ್ಲೋದು, ಯಾವ ಥರ ಇದು ಮಾಡೋದು ಅಂತ ನೋಡಿ. ಈಗ ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ ಇವತ್ತು 7 ಗಂಟೆಗೆ ಸಂಜೆ ಮ್ಯಾಚ್ ಇದೆ. 16 ಕೋಟಿ ಮ್ಯಾಚ್, 16 ಕೋಟಿ ಜನ ದುಡ್ಡು ಹಾಕಿ ಆಡ್ತಾಯಿದ್ದಾರೆ. ಸೊ ಇದರಲ್ಲಿ ಟೀಮ್ ಹೇಗೆ ಮಾಡೋದು, ಯಾವ ಥರ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ. ಫಸ್ಟಲ್ಲೇ ಕಂಟೆಸ್ಟ್ ಇದೆ, 1 ಕೋಟಿ ಕಂಟೆಸ್ಟು. ಫಸ್ಟ್ ಪ್ರೈಸು 49 ರೂಪಾಯಿ ಕಟ್ಟೋದು ನೋಡಿ. ಇನ್ನೊಂದು ಸರಿ ಹೇಳ್ತೀನಿ, ದುಡ್ಡು ಕೇಳಿದ್ರೆ ಯಾವನೂ ಕೊಡೋಲ್ಲ, ನೀವೇ ಪ್ರಯತ್ನ ಮಾಡಬೇಕು. ಆಡ್ತಾಯಿರಿ, ಜಸ್ಟು ಆಡಿ ಬಿಡಿ, ಅದು ನಿಮ್ಮ ಇಷ್ಟ, ನಾನೇನೇ ಫೋರ್ಸ್ ಮಾಡೋದಿಲ್ಲ. ಆಡಿ ಬಂದರೂ ಬರ್ಬೋದು, ಬಿಟ್ಟರೆ ಬಿಡ್ಬೋದು. ಸ್ವಲ್ಪ ಯಾವ ಥರ ಅಂತ ಐಡಿಯಾಸ್ ನಾನು ಕೊಡ್ತೀನಿ ನೋಡಿ. ಫಸ್ಟ್ ಕಂಟೆಂಟಲ್ಲಿ ನೀವೇ ನೋಡ್ತಾ ಇದ್ದೀರಾ, ಫಸ್ಟ್ ಪ್ರೈಸು ಯಾವ ಫಸ್ಟ್ ಬರ್ತಾರೋ ಇವತ್ತು. ಫಸ್ಟ್ ಬಂದವನಿಗೆ 1 ಕೋಟಿ ಇದೆ, ಎರಡನೇವ್ನು ಬಂದವನಿಗೆ 22 ಲಕ್ಷ ಇದೆ. ಥರ್ಡ್ ಪ್ರೈಸ್ 7,50,000 ನೋಡಿ. ಈ ಥರ ಆಗ್ತಾ ಇರ್ತೀರಿ ನೀವು. 49 ರೂಪಾಯಿ ಕಟ್ಟು ಜಾಯ್ನ್ ಆಗೋದಷ್ಟೇ ನೋಡಿ. 45,99,000 ಜನ ಆಡ್ತಾರೆ. ಅದರಲ್ಲಿ ನೀವು ಎಷ್ಟನೇವ್ರು ಬರ್ತೀರಾ ಅಂತ ನಿಮ್ಮ ನಂಬರ್, ನಿಮ್ಮ ಕುದುರೆ ಯಾವಾಗ ಬರ್ಬೋದು ಗೊತ್ತಿಲ್ಲ. ಸೊ ಆಡೋದು ಇಂಪಾರ್ಟೆಂಟು, ಹೇಳೋಕ್ಕಾಗಲ್ಲ. ನೀವು ಹಾಕಿರೋರೆ ಚೆನ್ನಾಗಿ ಆಡಿದ್ರು ಆಡ್ಬೋದು ನೋಡಿ. 45 ಲಕ್ಷದಲ್ಲಿ ನೀವು ಅಟ್ಲೀಸ್ಟ್ 28 ಲಕ್ಷದವನು ಬಂದರೂ ನಿಮ್ಮ ದುಡ್ಡು ನಿಮಗೆ ವಾಪಸ್ ನಿಮ್ಮ ಅಕೌಂಟಿಗೆ ಮಾಮೂಲಿ ಬಂದುಬಿಡುತ್ತೆ. ಸೊ ಯಾಕೆ ಬಿಡ್ತೀರಾ, ವಾಪಸ್ ಕೊಡೋದು ಯಾವುದೇ ಆ್ಯಪ್ ಇಲ್ಲ. ಸೊ ಇದು ಡ್ರೀಮ್11 ಟ್ರಸ್ಟ್ ಇದೆ, ಯಾಕಂದರೆ ನಾನು ಒಂದೊಂದು ಸರಿ ಗೆದ್ದಿದ್ದೀನಿ ಅಮೌಂಟು. ದೊಡ್ಡ ಅಮೌಂಟ್ ಬರಲಿ ಅಂತ ಕಾಯ್ತಾಯಿದ್ದೀನಿ ಅಷ್ಟೇ. ಸೊ ಅದಕ್ಕೆ ನಮ್ಮ ಕನ್ನಡದಲ್ಲಿ ಯಾರು ಈ ಥರ ಹೇಳಲ್ಲ. ಆ್ಯಕ್ಚುಲಿ ಬೇರೆ ಭಾಷೆಯವ್ರದ್ದೆಲ್ಲ ಇದೆ, ಅವ್ರು ಹೇಳ್ಕೊತಾರೆ. ನಾವು ತಲೆ ಕೆಡಿಸ್ಕೋಬಾರ್ದು, ಆಡ್ತಾ ಇರಬೇಕು. ದುಡ್ಡು ಬಂದಾಗ ನಿಮಗೆ ಗೊತ್ತಾಗುತ್ತೆ ಚೆನ್ನಾಗಿ. ಆವಾಗ ನೀವೇ ರಿಗ್ರೆಟ್ ಆಗ್ತೀರಾ, ಆಡಿಲ್ಲ ಅಂದಿದ್ರೆ ಈ ಥರ ಬರ್ತಾ ಇರಲಿಲ್ಲವಲ್ಲ ಅಂತ. ಹೇಳೋಕ್ಕಾಗಲ್ಲ, ದಿನ ಯಾರಾದರೂ ಗೆದ್ದೇ ಗೆಲ್ತಾರೆ ನೋಡಿ. ಇವರೆಲ್ಲ ಆಲ್ರೆಡಿ ಹಾಕ್ಬಿಟ್ಟಿದ್ದಾರೆ ಸಂಜೆ ಮ್ಯಾಚಿಗೆ, ಎಲ್ಲ ಆಲ್ರೆಡಿ ಅಪ್ಲೈ ಮಾಡಿದ್ದಾರೆ. ಇವನಾರ ನೋಡಿ 5-6 ಟೀಮ್ ಹಾಕ್ಬಿಟ್ಟಿದ್ದಾನೆ. ಜಸ್ಟ್ ನಿಮ್ಗೆ ಒಂದಾದರೂ ಟೀಮ್ ಹಾಕಿ, ಅಷ್ಟು ಲಕ್ಷದಲ್ಲಿ ನಿಮ್ಮ ನಂಬರ್ ಎಷ್ಟಿದೆ ನೀವು ನೋಡಿ. ಇವತ್ತು ನಿಮಗೆ ಲಕ್ಕಿದ್ರೆ ನಿಮ್ಮ ನಂಬರ್ ಮುಂದೆ ಬರ್ಬೋದು, ಹೇಳೋಕ್ಕಾಗಲ್ಲ. ಸೊ ಆಡೋದು ಇಂಪಾರ್ಟೆಂಟು. ಸೊ ಜಾಯ್ನ್ ಆಗೋದು ನೋಡಿ. ಈಗ ಟೀಮ್ ಕ್ರಿಯೇಟ್ ಮಾಡೋಣ. ಕ್ರಿಯೇಟ್ ಟೀಮ್ ಅಂತ ಕೊಟ್ಟರೆ, ಲಾಸ್ಟ್ ಮ್ಯಾಚು ತುಂಬ ಚೆನ್ನಾಗಿತ್ತು, ನಾನು ನೋಡ್ಕೊಂಡಿದ್ದೆ ಯಾರು ಚೆನ್ನಾಗಿ ಆಡ್ತಾರೆ ಅಂತ ನೋಡಿ. ಸಾಲ್ಟ್ ಚೆನ್ನಾಗಿ ಆಡ್ತಾನೆ, ಇಂಗ್ಲೀಷ್ ಚೆನ್ನಾಗಿ ಆಡ್ತಾನೆ. ಬ್ಯಾಟರ್ಸ್ ನೋಡಿದ್ರೆ ಹೆಡ್ ಫಿಕ್ಸು, ವಿಲ್ ಜಾಕ್ಸ್ ಲಾಸ್ಟಲ್ಲಿ ಚೆನ್ನಾಗಿ ಆಡಿರಲಿಲ್ಲ, ಇವಾಗ ಚೆನ್ನಾಗಿ ಆಡ್ಬೋದು. ಆಮೇಲೆ ವಾರ್ಟನ್, ಇವರೆಲ್ಲ ಚೆನ್ನಾಗಿ ಆಡ್ತಾರೆ. ಸುಮ್ಮನೆ ನೋಡಿ, ಹಿಂಗೆ ಸೆಲೆಕ್ಟ್ ಮಾಡ್ತಾ ಇರ್ತೀನಿ ನಾನು. ಸೆಲೆಕ್ಟ್ ಮಾಡಿ ಯಾರೋ ಒಬ್ರನ್ನ ಕೊಡಿ, ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಯಾರನ್ನಾದರೂ ಕೊಡಿ. ಆಲ್ಮೋಸ್ಟ್ ಬೌಲರ್ ಕೊಟ್ಟರು ಚೆನ್ನಾಗಿರುತ್ತೆ, ಯಾಕಂದರೆ ಅವ್ರು ಬೇಗ ವಿಕೆಟ್ ತೆಗೆದ್ರೆ ಪಾಯಿಂಟ್ಸ್ ಚೆನ್ನಾಗಿ ಸಿಗುತ್ತೆ. ಇದೆಲ್ಲ ನಿಮಗೆ ಟ್ರಿಕ್ಕಿ ಪಾಯಿಂಟ್ಸ್ಗಳು. ಸೊ ಯೂಸ್ ಮಾಡ್ಕೊಳ್ಳಿ, ಆಡಿ, ಕಂಟೆಸ್ಟ್ ಜಾಯ್ನ್ ಆಗಿ. ದುಡ್ಡಂತೂ ಯಾವತ್ತೋ ಒಂದಿನ ಬಂದೇ ಬರುತ್ತೆ, ದುಡ್ಡಿಲ್ಲ ಅಂದರೆ ಏನೂ ಆಗೋಲ್ಲ. ಟ್ರೈ ಮಾಡಿ. ಈ ಬೇರೆ ಭಾಷೆಯಲ್ಲೇ ಎಲ್ಲ ಹೇಳ್ಕೊಡ್ತಾರೆ, ಕನ್ನಡದಲ್ಲಿ ಯಾರೂ ಇಲ್ಲ ಜಾಸ್ತಿ. ಅದಕ್ಕೆ ನಾನು ಈ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ ಬ್ರೋ, ಅಷ್ಟೇ. ಇದೆಲ್ಲರಿಗೂ ಅಲ್ಲ, ಜೆನ್ಯೂನಾಗಿ ದುಡ್ಡು ಮಾಡಬೇಕು ಗುರು. ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು, ಯಾವನ್ನು ಕೇಳಬಾರ್ದು. ಈಗ ನಿಮ್ಮ ಅಪ್ಪ ಅಮ್ಮಗೆ ಹುಷಾರಿಲ್ಲ ಅಂದರೆ ಯಾವನ್ನಾರು ದುಡ್ಡು ಕೇಳಿದ್ರೆ ಕೊಡ್ತಾರಾ? ನಿಮ್ಮ ಹತ್ರ ದುಡ್ಡು ಇರಬೇಕು, ಇಟ್ಟಿರಬೇಕು. ನೀವು ಒಂದು ಕಡೆ ದುಬೈಗೆ ಎಂಜಾಯ್ ಮಾಡೋಕ್ಕೋದ್ರೆ ನಿಮಗೆ ದುಡ್ಡು ಇರಬೇಕು. ಅದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ, ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನಿಮಗೆ ರಿಪೀಟ್ ಐಡಿಯಾಸ್ ಕೊಡ್ತಾ ಇರ್ತೀನಿ ನೋಡಿ. ನಾನೊಂದು DP ಹಾಕ್ಕೊಂಡಿದ್ದೀನಿ, ತಾಯಿ ಚಾಮುಂಡೇಶ್ವರಿ ತಾಯಿದು. ಯಾವತ್ತೋ ಒಂದಿನ ಗೆಲ್ಲಿಸ್ಲಿ ಅಂತ. ತಾಯಿ ಚಾಮುಂಡೇಶ್ವರಿ ಅಲ್ಲ, ಇದು ಬಂಡಿ ಮಹಾಕಾಳಿ ತಾಯಿ. ನಾನು ನಂಬಿದ ಬಂಡಿ ಮಹಾಕಾಳಿ ತಾಯಿ ಯಾವಾಗಲೂ ಒಳ್ಳೇದು ಮಾಡ್ತಾರೆ. ಯಾಕಂದರೆ ನಾನು ಒಂದು ಸರಿ ಹೋದಾಗ, ಅವತ್ತು ಫಸ್ಟ್ ಟೈಮ್ ಬಂಡಿ ಮಹಾಕಾಳಿ ಒಂದು ಪವಾಡ ನಡೀತು. ಅದು ನಾನು ಲೇಟರ್ ಹೇಳ್ತೀನಿ ಹೇಗಾಯಿತು, ನಾನು ಆಸೆ ಇಟ್ಕೊಂಡು ಹೋಗಿದ್ದು ಹೇಗೆ ನೆರವೇರಿಸಿತ್ತು ನಾನು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.